ಸ್ವಾಗತ. ನಾನು ಶ್ರುತಿ ಪಾಟೀಲ್. ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ದರ್ಶನ್ ಅಭಿನಯದ ಇವತ್ತಿನ ಚಿತ್ರ ಸರ್ವಾಂತರಯಾಮಿಯನ್ನ ಅವರು ಸಹೋದರ ದಿನಕರ್ ಅವರು ನಿರ್ದೇಶನ ಮಾಡಬೇಕಿತ್ತು. ಆದ್ರೆ ಚಿತ್ರತಂಡದ ಮೂಲಗಳ ಪ್ರಕಾರ ಬಂದಿರೋ ಸುದ್ದಿ ಏನಪ್ಪಾ ಅಂದ್ರೆ, ದಿನಕರ್ ಬದಲು MD ಶ್ರೀಧರ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರಂತೆ. ಸದ್ಯಕ್ಕೆ ಇದೇ ಓಡಾಟದಲ್ಲಿರೋ ಶ್ರೀಧರ್ ಬಹುಶಃ ಮುಂದಿನ ಮೇ ತಿಂಗಳ ಹೊತ್ತಿಗೆ ಚಿತ್ರ ಶುರು ಮಾಡಬಹುದು ಎಂದು ಹೇಳಲಾಗ್ತಿದೆ. ಸದ್ಯಕ್ಕೆ ದರ್ಶನ್ ಅವರ 48ನೇ ಚಿತ್ರವಾದ ಚಕ್ರವರ್ತಿಯ ಚಿತ್ರೀಕರಣ ನಡೀತಾ ಇದೆ. ಆ ನಂತರ ಮಿಲನ ಪ್ರಕಾಶ್ ನಿರ್ದೇಶನದ ಸಿನಿಮಾ ಸೆಟ್ ಇರಬೇಕಾಗಿದೆ. ಅದಾದ ಮೇಲೆ ಸರ್ವಾಂತರಯಾಮಿ ಚಿತ್ರ ಸೆಟ್ ಇರಬೇಕಿತ್ತು. ಆದ್ರೆ ಇಂಥದ್ದೊಂದು ಬದಲಾವಣೆ ಆಗುವುದಕ್ಕೆ ಪ್ರಮುಖ ಕಾರಣ ಕತೆ ಮತ್ತು ಚಿತ್ರಕಥೆ ಸಿದ್ಧವಿಲ್ಲವೆಂಬುದು. ದಿನಕರ್ ಕಳೆದ 1 ವರ್ಷದಿಂದ ಮದುವೆಯ ಮಮತೆಯ ಕರೆಯೋಲೆ ಮತ್ತು ಚಕ್ರವರ್ತಿ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಚಿತ್ರಕಥೆ ಮಾಡೋಕೆ ಆಗಿಲ್ವಂತೆ. ಹಾಗಾಗಿ ಅವರು ಸದ್ಯಕ್ಕೆ ಸರ್ವಾಂತರಯಾಮಿ ಮುಟ್ಟುವುದು ಬೇಡ ಮತ್ತು ಆ ಅವಕಾಶವನ್ನ ಬೇರೆ ಯಾರಿಗಾದ್ರೂ ಬಿಟ್ಕೊಡ್ಬೇಕು ಎಂಬ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಸೊ ಈ ಮೊದಲು ಪರ್ಕಿ ಮತ್ತು ಬುಲ್ಬುಲ್ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದ ಶ್ರೀಧರ್ ಅವರು ಇದೀಗ ತಮ್ಮ 3ನೇ ಚಿತ್ರ ದರ್ಶನ್ ಅವರೊಂದಿಗೆ ಮಾಡ್ತಿದ್ದಾರೆ. ಇನ್ನು ಚಿತ್ರವನ್ನ ದರ್ಶನ್ ಸ್ನೇಹಿತ ಅವರೇ ನಿರ್ಮಾಣ ಮಾಡ್ತಿದ್ದು ಸದ್ಯದಲ್ಲೇ ಚಿತ್ರೀಕರಣ ಪ್ರಾರಂಭವಾಗಲಿದೆ ಅಂತೆ. ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.